ಸಾರಿ. ಸಾರಿ, ನಾನ್ ಕೇಳ್ಬೇಕು. ಮಂಚದ ಮೇಲೆ ದಿಂಬಿಟ್ಬಿಟ್ಟು ನಾನ್ ನಿಮಗೆ ಟೆನ್ಷನ್ ಕೊಟ್ಬಿಟ್ಟೆ. ನೀವು ಬರೋಕ್ಕೂ ಮುಂಚೆ ಸ್ವಲ್ಪ ಡ್ಯಾಡ್ ಜೊತೆ ವಾಕ್ ಮಾಡಿ ನಿಮಗ್ ಸರ್ಪ್ರೈಸ್ ಕೊಡೋಣ ಅಂತ ಮುಂಚೆನೆ ಬಂದೆ. ಒಳ್ಳೇದಾಯ್ತು. ಈ ವಸಂತ ಋತುವಿನ ಗಾಳಿಗೆ ಮೈಯಲ್ಲಿರೋ ಎಲ್ಲಾ ಕಾಯಿಲೆಗಳನ್ನ ವಾಸಿ ಮಾಡಿಸೋ ಶಕ್ತಿ ಇರುತ್ತಂತೆ. ಹೌದಮ್ಮ, ಈ ವಸಂತ ಕಾಲ ಪ್ರಕೃತಿಗೆ ಹೊಸ ರೂಪ ಕೊಟ್ಟ ಹಾಗೆ ನಿಮ್ಮಿಬ್ರು ಬದುಕಿಗೆ ಹೊಸ ಬಣ್ಣ ತುಂಬಲಿ. ನಿಮ್ಮಿಬ್ರಿಗೂ ಹ್ಯಾಪಿ ಯುಗಾದಿ. ನಿಮ್ಗೂ ಅಷ್ಟೇ ಯುಗಾದಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ನೋಡಮ್ಮ ಭೈರವೆ, ಈ ಹೊಸ ವರ್ಷದ ದಿನ ನನ್ನ ಮಗ ನಿನ್ ಸಹಾಯದಿಂದ ನಡಿಬೇಕು. ವಿರಾಟ್, ಇನ್ಮೇಲೆ ನಿನ್ ಹೆಂಡತಿ ಹೆಗಲ್ ಮೇಲೆ ಕೈ ಹಾಕಿ ನಿಧಾನಕ್ಕೆ ನಡ್ಕೊಂಡು ಹೋಗ್ಬೇಕು. ಮಾವ, ಒಂದ್ ನಿಮಿಷ. ಏನಮ್ಮ? ಅಯ್ಯೋ, ಇದೆಲ್ಲ ಯಾಕಮ್ಮ? ಮಾವ, ಹಬ್ಬದ ದಿನ ದೇವ್ರ ಆಶೀರ್ವಾದ ಎಷ್ಟು ಮುಖ್ಯನೋ ಹಾಗೆ ದೊಡ್ಡೋರ ಆಶೀರ್ವಾದ ಕೂಡ ಅಷ್ಟೇ ಮುಖ್ಯ. ಈ ಬದುಕಿನ ಪಯಣದಲ್ಲಿ ನೀವಿಬ್ರು ಯಾವಾಗ್ಲೂ ಜೊತೆನಲ್ಲೇ ಸಾಗ್ಬೇಕು. ಅದೇ ನನ್ನ ಆಸೆ. ನಿಮ್ಮಿಬ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ಸ್ ಅಪ್ಪ. ಹೃದಯಕ್ಕೆ ಹೆದರಿಕೆ ಹೀಗೆ ನೋಡಿದರೆ ಹುಡುಕುತ್ತಾ ಬರುವೆಯ ಹೇಳದೆ ಹೋದರೆ ಎದೆಯಲ್ಲಿ ಬಿರುಗಾಳಿ ಮೊದಲೇನೇ ಇತ್ತು, ನೀ ನನಗೆ ಏನೆಂದು ನನಗಷ್ಟೇ ಗೊತ್ತು. ಹೃದಯಕ್ಕೆ ಹೆದರಿಕೆ ಹೀಗೆ ಬನ್ನಿ, ಹುಷಾರು. ನಿಧಾನ ನಿಧಾನ. ನಿಧಾನ ನಿಧಾನ ನಿಧಾನಕ್ಕೆ ಬನ್ನಿ. ವಿರಾಟ್, ನೂರು ಸಾರಿ ಕಣ್ಣು ಸೇರಿ ಹೃದಯ ಬಿದ್ದು ಜಾರಿ. ಅಯ್ಯೋ ಶಿವನೇ, ಬೆರಳು ತಾಕಿ ಹಾಗೆ ನಿನ್ನ ಸೋಕಿ ಇಳಿಯೋದೆಲ್ಲಿ ಬಾಕಿ. ಅಯ್ಯೋ ಶಿವನೇ, ಅಯ್ಯೋ ಶಿವನೇ. ಹುಷಾರು. ಜೀವ ಹೋದರೂ ಪ್ರೀತಿಸುವೆ. ಬನ್ನಿ. ಆಡಿ ಕಣೆ ಮತ್ತೆ ಹುಟ್ಟಿ ಬಂದು ನಾ ಸೇರುವೆ. ಬ್ರಹ್ಮಗೀಚಿದಂಥ ಸಾಲು